ಎಸ್ ಸಿಎಂಗೆ ಕ್ಷಣ ಕ್ಷಣಕ್ಕೂ ಬಿಗಿ ಆಗ್ತಾ ಇದೆ ಕಾನೂನಿನ ಕುಣಿಕೆ. ಆ ಮೂಲಕ ರಾಜೀನಾಮೆ ಕೊಡ್ತಾರಾ, ಮುಖ್ಯಮಂತ್ರಿ ಪದವಿ ತಪ್ಪು ಹೋಗುತ್ತಾ? ಇಂಥ ಅನೇಕ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಕೋರ್ಟ್ನಿಂದ ಕೂಡ ತಕ್ಷಣಕ್ಕೆ ತಡೆಯಾಜ್ಞೆ ಸಿಗುವಂಥ ಸಾಧ್ಯತೆ ಇಲ್ಲ. ದೂರುದಾರ ಪ್ರದೀಪ್ ಕುಮಾರ್ ಕೇವಿಯಟ್ ಸಲ್ಲಿಸಿದ್ದಾರೆ. ಇದರ ಬಗ್ಗೆ ಕೂಡ ಮಾಹಿತಿ ಕೊಡ್ತಾ ಹೋಗ್ತೀವಿ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಾರೆ ಸಿದ್ದರಾಮಯ್ಯ. ಈ ಹಿಂದೆ ಯಡಿಯೂರಪ್ಪನವರ ಮೇಲೆ ಇಂಥದೇ ಆರೋಪಗಳು ಬಂದಾಗ ಅವರು ರಾಜೀನಾಮೆ ನೀಡಬೇಕಾಗಿತ್ತು. ಆ ನಂತರ ಸದಾನಗೌಡ ಮುಖ್ಯಮಂತ್ರಿ ಆಗಿದ್ದರು. ಈಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಕಾರಣಕ್ಕಾಗಿ ನೈತಿಕತೆ ಆಧಾರದ ಮೇಲೆ ರಾಜೀನಾಮೆ ಕೊಡ್ತಾರ ಮತ್ತು ಸಂವಿಧಾನದ ಪಾಲಕರಾಗಿರುವಂತಹ ಮುಖ್ಯಮಂತ್ರಿಗಳು, ಈ ಹಿಂದೆ ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದ್ದಂಥ ಮುಖ್ಯಮಂತ್ರಿಗಳು ಈಗ ಈ ಸಂದರ್ಭದಲ್ಲಿ ರಾಜೀನಾಮೆ ಕೊಡ್ತಾರಾ ಅನ್ನುವಂಥದ್ದು. ಈ ನಡುವೆ ಮುಖ್ಯಮಂತ್ರಿಗಳು 7ನೇ ವೇತನ ಆಯೋಗದ ಮೂಲಕ ಸಂಬಳ ಹೆಚ್ಚು ಮಾಡುವಂಥ ಶಿಫಾರಸು ಏನಿದೆ, ಅದಕ್ಕಾಗಿ ಸರ್ಕಾರಿ ನೌಕರರು ಅವರಿಗೊಂದು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಪ್ಯಾಲೇಸ್ ಗ್ರೌಂಡ್ನಲ್ಲಿ, ಅರಮನೆ ಮೈದಾನದಲ್ಲಿ ಅದಕ್ಕೆ ಹೊರಟಿದ್ದಾರೆ. ಈಗ ಅಲ್ಲಿ ಏನಾಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಅಲ್ಲಿ ಕೂಡ ನಮ್ಮ ಮಾಧ್ಯಮದವರಿದ್ದಾರೆ, ಪ್ರಶ್ನೆಯನ್ನು ಮಾಡ್ತಾರೆ. ಇದೀಗ ಎಲ್ಲರಿಗೆ ಕಾಡ್ತಾ ಇರುವಂಥ ಪ್ರಶ್ನೆ, ಸಿಎಂ ರಾಜೀನಾಮೆ ಕೊಡ್ತಾರಾ? ಸದ್ಯ ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಲೀಫ್ ಸಿಗಲ್ವಾ? ಕೋರ್ಟ್ನಲ್ಲಿ ತಡೆಯಾಜ್ಞೆ ಕೂಡ ತಕ್ಷಣವೇ ಸಿಗೋದಿಲ್ವಂತೆ. ಯಾಕೆಂದರೆ ಹೈಕೋರ್ಟ್ಗೆ ದೂರುದಾರ ನಂಬರ್ 1 ಪ್ರದೀಪ್ ಕೇವಿಯಟ್ ಸಲ್ಲಿಸಿದ್ದಾರೆ. ತಮ್ಮ ವಾದವನ್ನು ಕೂಡ ಆಲಿಸಿ ತೀರ್ಪು ನೀಡುವಂತೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸದ್ಯಕ್ಕೆ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಸಿಗೋದು ಕಷ್ಟ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ನಂತರ ನೋಡಬೇಕು. ಸಿದ್ದರಾಮಯ್ಯನವರು ಈಗ ಸದ್ಯಕ್ಕೆ ಅರಮನೆ ಮೈದಾನದಲ್ಲಿ ನಡೀತಾ ಇರುವಂಥ ಸರ್ಕಾರಿ ನೌಕರರ 7ನೇ ಆಯೋಗದ ವೇತನ ಆಯೋಗದ ಜಾರಿಗೊಳಿಸಿರುವಂಥ ಅಭಿನಂದನಾ ಕಾರ್ಯಕ್ರಮ ಏನಿದೆಯಲ್ಲ ಅದಕ್ಕೆ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಪೂರ್ವ ನಿಗದಿಯಾಗದಂಥ ಕಾರ್ಯಕ್ರಮ. ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿದ್ದೀನಿ, ಕಾಮಾಗಿದ್ದೀನಿ ಅನ್ನೋ ರೀತಿಯಲ್ಲಿ ಅವರ ಬಾಡಿ ಲ್ಯಾಂಗ್ವೇಜ್ ಕಾಣಿಸ್ತಾ ಇದೆ. ಅವರು ತಮ್ಮ ನಿವಾಸದಿಂದ ಹೋಗ್ತಾ ಇರುವಂಥ ದೃಶ್ಯ ಇದು, ನೀವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವರಿಗೆ ಕಾನೂನಿನ ಕುಣಿಕೆ ಗಟ್ಟಿ ಆಗ್ತಾ ಇದೆ. ಓಕೆ, KG ಬೋಪಯ್ಯ ಅವರಿದ್ದಾರೆ, ಮಾಜಿ ಸ್ಪೀಕರ್ ನಮ್ಮೊಂದಿಗಿದ್ದಾರೆ. ಬೋಪಯ್ಯ ಸರ್ ನಮಸ್ತೆ. ನಮಸ್ತೆ. ಯಡಿಯೂರಪ್ಪನವರ ಕಾಲಾವಧಿಯಲ್ಲಿ ಇಂಥದ್ದೇ ಒಂದು ಸಂದರ್ಭ ಬಂದಾಗ ಕೇಳ್ತಾ ಇದ್ದೆ. ಯಡಿಯೂರಪ್ಪನವರ ಕಾಲಾವಧಿಯಲ್ಲಿ ಇಂಥದ್ದೇ ಒಂದು ಸಂದರ್ಭ ಬಂದಾಗ ನೀವೆಲ್ಲರೂ ಕೂಡ ಅದಕ್ಕೆ ಸಾಕ್ಷೀಭೂತರಾಗಿದ್ವಿ. ಈಗ ಸಿದ್ದರಾಮಯ್ಯನವರಿಗೆ ಅಂಥದ್ದೇ ಒಂದು ಪರಿಸ್ಥಿತಿ ಬಂದಿದೆ. ಏನಾಗಬಹುದು ಅಂತ ನಿಮ್ಗೆ ಅನಿಸ್ತಾ ಇದೆ? ಏನಾಗಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆ? ಈಗ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ 2 ಪ್ರೊವಿಷನ್ ಇದೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಸೆಕ್ಷನ್ 19 ಬರೀ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಾಗಿತ್ತು. ಅದನ್ನು ರಾಜ್ಯಪಾಲರು ಯಾವುದನ್ನು ಪರಿಶೀಲನೆ ಕೊಟ್ಟಿದ್ದಾರೆ. ದಟ್ ಈಸ್ ಡಿಫರೆಂಟ್ ಇಶ್ಯೂ. ಆದರೆ ಈಗ 2016ನಲ್ಲಿ 17A ಅಂತ ಹೇಳಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ಗೆ ಹೊಸ ತಿದ್ದುಪಡಿ ತಂದಿದ್ದಾರೆ. 18ನಲ್ಲಿ ಜಾರಿಗೆ ಬಂದಿದೆ. ಈವನ್ ಟು ಇನ್ವೆಸ್ಟಿಗೇಷನ್ ವೆನ್ ಎ ಕಂಪ್ಲೇಂಟ್ ಈಸ್ ಫೈಲ್ಡ್ ಅಗೇನ್ಸ್ಟ್ ಎ ಪಬ್ಲಿಕ್ ಸರ್ವೆಂಟ್, ಕಾಂಪಿಟೆಂಟ್ ಅಥಾರಿಟಿ shall give permission. Without permission, even the investigation agency cannot investigation ಅಂತಿದೆ. ಈಗ ಕಾಂಪಿಟೆಂಟ್ ಅಥಾರಿಟಿ ಮುಖ್ಯಮಂತ್ರಿಗಳ ಮೇಲೆ ಇರುವಂಥದ್ದು ಗೌರವಾನ್ವಿತ ರಾಜ್ಯಪಾಲರು ಅವರು ಕೊಟ್ಟಿದ್ದಾರೆ. ಹಾಗಾಗಿ ಯಾರು ಕಂಪ್ಲೇನೆಂಟು ಇನ್ವೆಸ್ಟಿಗೇಷನ್ ಏಜೆನ್ಸಿ ಮುಂದೆ ಇದೆ ಅವರಿಗೆ FIR ಮಾಡಿ ಇನ್ವೆಸ್ಟಿಗೇಷನ್ ಆಗುತ್ತೆ. ಈಗ ಇನ್ ಫ್ಯೂಚರ್ ಇವರಿಗೆ ಎಲ್ಲ ಹೈಕೋರ್ಟ್ಗೆ ಹೋಗಲಿಕ್ಕೆ ಅದೆಲ್ಲ ಪ್ರೊವಿಷನ್ ದಟ್ ಈಸ್ ಡಿಫ್ರೆಂಟ್ ಆ್ಯಕ್ಟ್. ಅಟ್ ಪ್ರೆಸೆಂಟ್ ಸಿದ್ದರಾಮಯ್ಯನವರು ನೈತಿಕತೆ ಭಾರಿ ಸಂವಿಧಾನ ಇದರ ಬಗ್ಗೆ ಹೇಳೋರು ನೈತಿಕತೆ ಆಧಾರದ ಮೇಲೆ ಹೊಣೆ ಹೊತ್ತು ಅವರು ರಾಜೀನಾಮೆ ಕೊಡಬೇಕಾಗುತ್ತೆ. ಯಾಕೆಂದರೆ ಸ್ಯಾಂಕ್ಷನ್ ಕೊಡುವಾಗ ಏನು ಬ್ಲ್ಯಾಂಕೆಟ್ ಆರ್ಡರ್ ಏನು ಗವರ್ನರ್ ಮಾಡಿಲ್ಲ. ಎಲ್ಲ ಅವರಿಗೆ ಶೋಕಾಸ್ ನೋಟಿಸ್ ಕೊಟ್ಟು ಅವರಿಗೆ ಆಪರ್ಚುನಿಟಿ ಕೊಟ್ಟು ಎಲ್ಲವನ್ನೂ ಪರಿಶೀಲನೆ ಮಾಡಿ ಟೇಕಿಂಗ್ ಸಫಿಷಿಯಂಟ್ ಟೈಮ್ ಅವರು ಪಾಸ್ ಮಾಡಿದ್ದಾರೆ. ಹಾಗಾಗಿ ಇಟ್ ಈಸ್ ಆರ್ಡರ್ ವಿಚ್ ಈಸ್ ಪಾಸ್ಡ್ ಅಂಡರ್ 17A. ಹಾಗಾಗಿ ಅದು ಕಾನೂನುಬದ್ಧವಾಗಿ ಇದೆ. ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗ್ತದೆ ಅಂತ ನನ್ನ ಅಭಿಪ್ರಾಯ. ಓಕೆ, ಮತ್ತೊಂದು ಕಡೆ ಇದು ಓರ್ವ ಕಳಂಕರಹಿತ ರಾಜಕಾರಣಿಯನ್ನು ಒಂದು ರೀತಿಯಲ್ಲಿ ಅಂದರೆ ಸಿದ್ದರಾಮಯ್ಯನವರು ಹೇಳ್ಕೊಳ್ಳೋದು, ನಮ್ಮ 45 ವರ್ಷದ
ರಾಜಕೀಯ ಜೀವನದಲ್ಲಿ ಯಾವುದೇ ಕಳಂಕ ಇರಲಿಲ್ಲ, ನನ್ನನ್ನು ಕಳಂಕಿತನನ್ನಾಗಿ ಮಾಡುವಂಥ ಉದ್ದೇಶ, ನಾನು ಕಳಂಕಿತನಾಗಿ ವಿರಮಿಸಲಾರೆ ಅನ್ನುವಂಥ ಹೇಳಿಕೆಗಳನ್ನು ಕೂಡ ಕೊಡ್ತಾರೆ. ಇಲ್ಲಿ ಕಳಂಕರಹಿತ ಇದೆಲ್ಲವೂ ಕೂಡ ಕಾನೂನಿಗಿಂತ ಮಿಗಿಲಾಗತ್ತಾ ಬೋಪಯ್ಯ ಅವರೇ? ಅದು ಅವರು ಏನ್ ಬೇಕಾದ್ರೂ ಹೇಳ್ಕೊಳ್ಬಹುದು. ಇದೇ ರೀತಿಯ ಆಪಾದನೆ ಅವರು ಹಿಂದೆ ಮುಖ್ಯಮಂತ್ರಿ ಇದ್ದಾಗ ಅರ್ಕಾವತಿ ಲೇಔಟ್ 836 ಏಕರ್ಸ್ನ ಡಿನೋಟಿಫಿಕೇಶನ್ ಅಲ್ಲ, ಅದಕ್ಕೊಂದು ರೀಡು ಅಂತ ಹೊಸ ಹೆಸರು ಕೊಟ್ಟು ವಿಧಾನಸಭೆಯಲ್ಲಿ ಸಾಕಷ್ಟು ಚರ್ಚೆ ಆಗಿತ್ತು. ನಾವು ಚರ್ಚೆಯಲ್ಲಿ ಭಾಗವಹಿಸಿದ್ದು. ಎಕ್ಕಾಏಕಿ ಕೆಂಪಣ್ಣ ಆಯೋಗನ ಡಿಕ್ಲೇರ್ ಮಾಡಿಬಿಟ್ರು ತನಿಖೆ ಮಾಡಲಿ ಅಂತೇಳಿ. ವರದಿ ಏನಾಯಿತು ಎಲ್ಲವೂ ನಿಮಗೆ ಗೊತ್ತಿದೆ. ಹಾಗಾಗಿ ಕಳಂಕ ರಹಿತರು ಅಂತ ಅವರೇ ಬೆಂತಟ್ಕೊಳ್ಬೇಕಾಗತ್ತೆ. ಹಿಂದೆಯೂ ಅವ್ರ ಮೇಲೆ ಸ್ಪೆಸಿಫಿಕ್ ಆಪಾದನೆಗಳು ಬಂದಿತ್ತು. ಆದರೆ ಅದನ್ನು ತಪ್ಪಿಸ್ಕೊಳ್ಳೋಕ್ಕೆ ನ್ಯಾಯಾಂಗ ತನಿಖೆ ಅಂತ ಮಾಡಿ ಆಗ ಬಚಾವಾಗಿದ್ದಾರೆ ಅಷ್ಟೇ. ಈಗ ಇವರ ಕಾಲಾವಧಿಯಲ್ಲಿ ಸರ್ ಈಗ ನೀವು ಸಭಾಧ್ಯಕ್ಷರಾಗಿದ್ದಾಗಲೂ ಕೂಡ ಅನೇಕ ಇಂಥ ಬೇರೆ ಬೇರೆ ರೀತಿಯ ಕಾನೂನು ತೊಡಕುಗಳೆಲ್ಲ ಬಂದಾಗ ನೀವು ನಿಭಾಯಿಸಿದ್ರಿ. ಸಿದ್ದರಾಮಯ್ಯನವರು ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರ ಮುಂದಿನ ನಡೆ ಏನಿರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ರಾಜೀನಾಮೆ ಕೊಡ್ತಾರೆ ಅಂತ ಅನ್ಸತ್ತಾ? ರಾಜೀನಾಮೆ ಕೊಡದೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ತನಕ ಹೋಗ್ಬೋದಾ? ಅಲ್ಲಿ ತನಕ ಇದೇ ರೀತಿ ನಡ್ಕೊಂಡು ಹೋಗುತ್ತಾ ಅಂತೇಳಿ. ಯಾಕಂದರೆ ದೆಹಲಿಯಲ್ಲೂ ಕೂಡ ಅಬಕಾರಿ ವಿಚಾರಕ್ಕೆ ಸಂಬಂಧಪಟ್ಟಾಗ ಕೇಜ್ರಿವಾಲ್ ಅವರು ರಾಜೀನಾಮೆ ಕೊಡಲಿಲ್ಲ. ಸೊ ಇದು ನೈತಿಕತೆ ವಿಚಾರಗಳು ಬಂದಾಗ ಸಿದ್ದರಾಮಯ್ಯನವರು ಹೇಗೆ ನಡ್ಕೊಳ್ಬೇಕಾಗಿತ್ತು ಅಂತ ನಿಮ್ಗೆ ಅನ್ಸುತ್ತೆ? ಸಿದ್ದರಾಮಯ್ಯನವರು ಮಾತೆತ್ತಿದ್ರೆ ಸಂವಿಧಾನ ಇದರ ಬಗ್ಗೆ ಪ್ರತಿ ಸಲನು ಬಿಜೆಪಿಯವರು ಸಂವಿಧಾನ ವಿರೋಧಿಗಳು ಸಂವಿಧಾನ ಅಂತ ಹೇಳಿ ನೈತಿಕತೆ ನಾನು ಕಳಂಕರಹಿತ ಅಂತ ಹೇಳೋರು ಆದಾಗ ಈಗ ಕಾಂಪಿಟೆಂಟ್ ಅಥಾರಿಟಿ ಅಂದ್ರೆ ಗವರ್ನರ್ ಅನುಮತಿ ಕೊಟ್ಟಿದ್ದಾರೆ. ಅವರು ಹೇಳದಂತೆ ನೈತಿಕತೆ ಏನಾದ್ರೂ ಒಂಚೂರು ಉಳಿಸ್ಕೊಂಡಿದ್ರೆ ಅವ್ರು ರಾಜೀನಾಮೆ ಕೊಡಬೇಕು. ಬಹುಶಃ ಕೊಟ್ಟಾರು ಅಂತ ನನ್ನ ಭಾವನೆ. ಓಕೆ, ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ಸಿದ್ದರಾಮಯ್ಯನವರು ಇದೀಗ ಅಲ್ಲಿ 7ನೇ ವೇತನ ಆಯೋಗದ ಶಿಫಾರಸೆ ಅದನ್ನೇನು ಅನುಷ್ಠಾನಕ್ಕೆ ತರಲಾಯಿತು. ಆ ಮೂಲಕ ಬಹುತೇಕರಿಗೆ ಸಂಬಳ ಜಾಸ್ತಿ ಆಯಿತು. ಆ ಸರ್ಕಾರಿ ನೌಕರರು ಅವರಿಗೊಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ಅಲ್ಲಿಗೆ ಹೋಗಿದ್ದಾರೆ. ನಾನು ಅದೇ ಹೇಳ್ತಾ ಇದ್ದೆ, ಸನ್ಮಾನ ಕಾರ್ಯಕ್ರಮಕ್ಕೆ ಹೋಗ್ತಾರಾ ಅಥವಾ ಮನೆಯಲ್ಲೇ ಕೂತ್ಕೋತಾರಾ ಅಂಥೇಳಿ. ಇದು ಮೈಸೂರಿನ ದೃಶ್ಯಾವಳಿ. ಓಕೆ, ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸರ್ಕಾರಿ ನೌಕರರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಪಕ್ಕದಲ್ಲೇ ಮಧು ಬಂಗಾರಪ್ಪನವರು ಕೂಡ ಇದ್ದಾರೆ. ಐ ವಾಂಟ್ ಟು ಸಿ ಹಿಸ್ ಫೇಸ್. ಷಡಕ್ಷರಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಕ್ಷರಿ ಕೂಡ ಇದ್ದಾರೆ. ಮುಖ್ಯಮಂತ್ರಿಗಳು ಪತ್ರ ಅಡ್ಡ ಇದೆ.